ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಹೇಗೆ ನೀವು 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದಷ್ಟು ಟಿಪ್ಸ್ಗಳನ್ನ ಹೇಳ್ತೀನಿ. ಆ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆಗಿ ಆಗ್ತಾರೆ. ಏನು ಟಿಪ್ಸ್ಗಳು ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇವಾಗಲೇ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಇವಾಗಲೇ ಹೋಗಿ ಒಂದು ಲೈಕ್ನ ಮಾಡಿಬಿಡಿ. ಓಕೆ, ಇವಾಗಲೇ ಹೋಗಿ ಕೆಳಗೆ ಹೋಗ್ಬಿಟ್ಟು ಒಂದು ಲೈಕ್ ಒತ್ಬಿಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಹೋಗಿ ಲೈಕ್ನ ಮಾಡಿ. ಅಷ್ಟರಲ್ಲಿ ನಾನು ರೆಡಿ ಆಗಿಬಿಡ್ತೀನಿ. ಓಕೆ, ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಆ ವಿಡಿಯೋನ ಶುರು ಮಾಡ್ತೀನಿ. ಓಕೆ, ಈಗ ಹೋಗಿ ಲೈಕ್ ಮಾಡಿ. ಇನ್ನೇನು ನಾನು ರೆಡಿ ಆಗ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಆಯಿತಾ ಲೈಕು? ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಯೂಟ್ಯೂಬಲ್ಲಿ ನೀವು 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಫಸ್ಟು ನೀವು ಫಾಲೋ ಮಾಡಬೇಕಾಗಿರೋ ಥಿಂಕ್ ಯಾವುದಪ್ಪ ಅಂತಂದರೆ ಐ ಕಾರ್ಡ್ಸ್ ಎಂಡ್ ಸ್ಕ್ರೀನ್ ಯಾವಾಗ ಹಾಕಬೇಕು ಅನ್ನೋದನ್ನ ನೀವು ಕಲಿಬೇಕಾಗುತ್ತೆ. ನೋಡಿ, ಐ ಕಾರ್ಡ್ಸ್ ಮತ್ತು ಎಂಡ್ ಸ್ಕ್ರೀನ್ ಏನಿದೆ ಇದು ನಿಮ್ಗೆ ಗೊತ್ತಿರುತ್ತೆ. ನಾನು ಆಲ್ರೆಡಿ ತುಂಬ ವಿಡಿಯೋದಲ್ಲಿ ಮಾಡಿದ್ದೀನಿ. ಐ ಕಾರ್ಡ್ಸ್ ಅಂದ್ರೇನು, ಎಂಡ್ ಸ್ಕ್ರೀನ್ ಅಂದ್ರೇನು, ಅದನ್ನು ಹೇಗೆ ಹಾಕೋದು ಯೂಟ್ಯೂಬಲ್ಲಿ ಅಂತ ಸಿಂಪಲ್ಲಾಗಿ ಒಂದೇ ಲೈನಲ್ಲಿ ಹೇಳ್ಬಿಡ್ತೀನಿ. ಐ ಕಾರ್ಡ್ ಅಂತಂದರೆ ಇವಾಗ ನಾನು ವೀಡಿಯೋ ನೋಡ್ತಾ ಇರಬೇಕಾದ್ರೆ ನಾನು ಐ ಕಾರ್ಡ್ ಹಾಕ್ತೀನಿ ನೋಡ್ರಪ್ಪ ಅಂತ ಅಂದ್ಬಿಟ್ಟು ಮೇಲ್ಗಡೆ ಒಂದು ಐ ಕಾರ್ಡ್ ಬರುತ್ತೆ. ಓಕೆ, ಒಂದು ಟ್ಯಾಗ್ ಥರ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋ ಓಪನ್ ಆಗುತ್ತೆ. ಆ ಥರ ಅದು ಐ ಕಾರ್ಡು. ಎಂಡ್ ಸ್ಕ್ರೀನ್ ಅಂತಂದರೆ ಈ ಒಂದು ವೀಡಿಯೋ ಮುಗಿಬೇಕಾದ್ರೆ ನಿಮಗೆ 4 ವೀಡಿಯೋಗಳು ಬರುತ್ತೆ. 3 ವೀಡಿಯೋ ಹಾಕ್ತೀನಿ. 3 ವೀಡಿಯೋ, ಒಂದು ಸಬ್ಸ್ಕ್ರೈಬ್ ಬಟನ್ ಹಾಕಿರ್ತೀನಿ. ಇಲ್ಲಿ ಸಬ್ಸ್ಕ್ರೈಬ್ ಹಾಕಿರ್ತೀನಿ, ಇಲ್ಲೊಂದು ವೀಡಿಯೋ ಸಜೆಸ್ಟ್ ತೋರಿಸ್ತೀನಿ ನಾನು ನಿಮಗೆ. ಅದರಲ್ಲಿ ನೀವು ವೀಡಿಯೋ ಮುಗಿಬೇಕಾದ್ರೆ ಬೇರೆ ಒಂದು ವೀಡಿಯೋಗೆ ನೀವು ಜಂಪಾಗಿ ನೋಡ್ಬೋದು. ಸೊ ಅದು ಎಂಡ್ ಸ್ಕ್ರೀನು. ಓಕೆ, ಇದನ್ನು ನೀವು ಯಾವಾಗ ಹಾಕಬೇಕು ಅನ್ನೋದನ್ನ ನೀವು ಫಸ್ಟ್ ಕಲಿಬೇಕಾಗುತ್ತೆ. ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ದಂಥ ತಪ್ಪೇನಪ್ಪ ಅಂತಂದರೆ ಯಾವುದಾದ್ರೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ಗೆ ಅಂತಂದರೆ ನಾನು ಫಸ್ಟೇ ಐ ಕಾರ್ಡ್ ಹಾಕ್ಬಿಡ್ತಿದ್ದೆ. ವೀಡಿಯೋ ಹಿಂಗೆ ಓಪನ್ ಆದ ತಕ್ಷಣ ನಾನು ಹಿಂಗೆ ಎಲ್ರಿಗೂ ನಮಸ್ಕಾರ ಅಂತೀನಲ್ಲ, ಅಲ್ಲೇ ಐ ಕಾರ್ಡ್ ಹಾಕ್ಬಿಡ್ತಿದ್ದೆ. ಹೊಸ ವೀಡಿಯೋ ನೋಡಿ, ಈ ವಿಡಿಯೋ ನೋಡಿ, ಆ ವಿಡಿಯೋ ನೋಡಿ ಅಂತ. ಅವಾಗ ಏನಾಗುತ್ತೆ ಹೇಳಿ, ಐ ಕಾರ್ಡ್ ಹಾಕಿದಾಗ ಸೊ ವಿಡಿಯೋ ಓಪನ್ ಮಾಡಿದ ತಕ್ಷಣ ವ್ಯೂವರ್ಸ್ ಮೈಂಡು ಒಂದು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗುತ್ತೆ. ಇದು ಯಾವುದೋ ಬೇರೆದು ಬಂತಲ್ಲ ವೀಡಿಯೋ ಸಜೆಸ್ಟು, ನೋಡೋಣ ತಡೆ ಅಂದ್ಬಿಟ್ಟು ಕೆಲವರು ಏನು ಮಾಡ್ತಾರೆ ಅಂತಂದರೆ ಆ ಒಂದು ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ವೀಡಿಯೋ ನೋಡ್ಬಿಡ್ತಾರೆ. ಓಕೆ, ಆ ಒಂದು ವೀಡಿಯೋಗೂ ಫಸ್ಟೇ ಟ್ಯಾಗ್ಸ್ ಹಾಕಿರ್ತೀನಿ ನಾನು, ಐ ಕಾರ್ಡ್ ಹಾಕಿರ್ತೀನಿ. ಆ ಒಂದು ವೀಡಿಯೋಗೂ ಹಂಗೆ ಕ್ಲಿಕ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ಆಡಿಯನ್ಸ್ ರಿಟೆನ್ಷನ್ ಬಿದ್ದೋಗುತ್ತೆ ಕೆಳಗೆ. ಓಕೆ, ಸೊ ಆದ್ದರಿಂದ ನೀವು ಏನು ಮಾಡಬೇಕು ಅಂತಂದರೆ ಐ ಕಾರ್ಡ್ ಹಾಕೋದನ್ನ ನೀವು ಅಟ್ಲೀಸ್ಟ್ 50% ಆದಮೇಲೆ ನೀವು ಐ ಕಾರ್ಡ್ನ ಹಾಕಬೇಕು. ಆಡಿಯನ್ಸ್ ರಿಟೆನ್ಷನ್ 50% ಆದಮೇಲೆ ನೀವು ಐ ಕಾರ್ಡ್ನ ಹಾಕಬೇಕು ಅಂತಂದರೆ, ಇವಾಗ ಎಕ್ಸಾಂಪಲ್ 4 ನಿಮಿಷ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಅಟ್ಲೀಸ್ಟ್ ಒಂದು 2 ನಿಮಿಷ ಆದಮೇಲೆ ನೀವು ಐ ಕಾರ್ಡ್ನ ಹಾಕಿ ಈ ಒಂದು ವೀಡಿಯೋ ನೋಡಿ. ಯಾಕೆ ಅಂತಂದರೆ ಆಡಿಯನ್ಸ್ಗೆ ಆವಾಗ ಬೇಜಾರಾಗಿರುತ್ತೆ. ಈಗ ಒಂದು ವೀಡಿಯೋ ಅಂತಂದ್ರೆ 4 ನಿಮಿಷ ವೀಡಿಯೋ ಮಾಡಿದ್ದಾರೆ ಅಂತಂದರೆ ಒಂದು 2 ನಿಮಿಷ 2.5 ನಿಮಿಷ ನೋಡ್ಬೋದೇನೋ ಅಮ್ಮಮ್ಮ ಅಂತಂದರೆ. ಅದಕ್ಕಿಂತ ಏನು ಕೊನೆ ತನಕ ನೋಡೋರು ಕೂಡ ಇರ್ತಾರೆ. ಹಂಗೂ ಹೇಳೋಂಗಿಲ್ಲ, ನೋಡೋರು ಇರ್ತಾರೆ ಪಾಪ. ನನ್ನ ವೀಕ್ಷಕರೆಲ್ಲ ಕೊನೆ ತನಕ ನೋಡೆಲ್ಲ. ನಾನೇನಾದ್ರು ಕೊನೆಯಲ್ಲಿ ಏನಾದ್ರು ಹೇಳಿದರೆ ಅದನ್ನು ಟ್ಯಾಗ್ ಎಲ್ಲ ಮಾಡ್ತಾರೆ ಕಮೆಂಟ್ ಬಾಕ್ಸಲ್ಲಿ. ಬಿಡಿ, ಕೆಲವರು ಏನಂತಂದರೆ ಸುಮ್ಮನೆ ಓಪನ್ ಮಾಡಿಬಿಟ್ಟು ವಿಷಯ ತಿಳ್ಕೊಂಡು ಕ್ಲೋಸ್ ಮಾಡಿಬಿಡ್ತಾರೆ. ಲೈಕ್ ಮಾಡಲ್ಲ, ಕಮೆಂಟು ಮಾಡಲ್ಲ, ಏನು ಮಾಡಲ್ಲ, ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ಕೆಲವರು. ಸೊ ಅಂಥವ್ರಿಗೆ ನೀವೇನು ಮಾಡಬೇಕು ಅಂತಂದರೆ, ಅಂಥವ್ರು ಬಂದಾಗ ಸೊ ನೀವು ಐ ಕಾರ್ಡ್ನ ನೀವು 2 ನಿಮಿಷಕ್ಕಿಂತ ಜಾಸ್ತಿ ಹಾಕಿರಬೇಕು. ಓಕೆ, ನೀವು ಆದ್ದರಿಂದ ನಾನು ಮೇಯ್ನಾಗಿ ನಿಮ್ಗೆ ಹೇಳೋದೇನಂತಂದರೆ, ಯಾವುದೇ ಒಂದು ವೀಡಿಯೋ ಆಗಲಿ ಅದಕ್ಕೆ ಐ ಕಾರ್ಡ್ನ ನೀವು 2 ನಿಮಿಷ ಆದಮೇಲೆ ಹಾಕಿ. 5 ನಿಮಿಷ ವೀಡಿಯೋ ಮಾಡಿದ್ದೀರಾ, 4 ನಿಮಿಷ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಅಟ್ಲೀಸ್ಟ್ ಒಂದು 2 ನಿಮಿಷ ಆದಮೇಲೆ ಐ ಕಾರ್ಡ್ನ ಹಾಕಬೇಕಾಗುತ್ತೆ. ಸೊ ಇದನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ವರ್ಕೌಟ್ ಆಗುತ್ತೆ. ಆಡಿಯನ್ಸ್ ರಿಟೆನ್ಷನ್ ಬಿದ್ದೋಗಲ್ಲ. ಓಕೆ, ಇದರಿಂದನೇ ತುಂಬ ಚಾನಲ್ಸ್ಗಳಲ್ಲಿ ಆಡಿಯನ್ಸ್ ರಿಟೆನ್ಷನ್ ಬಿದ್ದೋಗೋದು. ಆಯಿತಾ, ಇದೊಂದು ಮಾಡಿ. ಆಮೇಲೆ ಎಂಡ್ ಸ್ಕ್ರೀನ್ ನೀವು ಯಾವ್ಯಾವ್ದು ಹಾಕ್ಬೇಕು ಹೇಳಿ. ಇವಾಗ ನಾನು ಎಕ್ಸಾಂಪಲ್ ಇವಾಗ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ನಾನು ಒಂದು ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋಗೆ ನೀವು ಯಾವ ಥರ ಎಂಡ್ ಸ್ಕ್ರೀನ್ ಹಾಕ್ತೀರಾ? ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಕೆಲವರು ಬೇರೆ ಒಂದು ವಾಟ್ಸಪ್ ಟ್ರಿಕ್ಸು, ಓಕೆ, ಆ ಥರದನ್ನ ಎಂಡ್ ಸ್ಕ್ರೀನ್ ಹಾಕ್ತಾರೆ. ಆ ಥರದ್ದು ಹಾಕ್ಬೇಡಿ. ಇವಾಗ ನಿಮ್ಮ ಒಂದು ವೀಡಿಯೋನ ಯೂಟ್ಯೂಬ್ ಟಿಪ್ಸ್ನ ನೋಡೋದಕ್ಕೆ ಯಾರೋ ಒಬ್ಬರು ಯೂಟ್ಯೂಬ್ ವೀಡಿಯೋ ನೋಡೋದಕ್ಕೆ ನಿಮ್ಮ ಒಂದು ವೀಡಿಯೋ ಓಪನ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಆವಾಗ ನೀವೇನು ಮಾಡಬೇಕು ಅಂತಂದರೆ, ನೀವು ಮಾಡಿರುವಂಥ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋ ಏನಿರುತ್ತೆ 4 ನಿಮಿಷದ ವೀಡಿಯೋ, ಆ ಒಂದು ವೀಡಿಯೋಗೆ ಜಸ್ಟ್ ನೀವು ಯೂಟ್ಯೂಬ್ದೇ ನೀವು ಸಜೆಸ್ಟ್ ಮಾಡಬೇಕು. ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರಲ್ಲ, ಸೊ ಆ ಒಂದು ವೀಡಿಯೋಸ್ಗಳನ್ನ ನೀವು ಬೇರೆದನ್ನ ನೀವು ಸಜೆಸ್ಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ವಾಟ್ಸಪ್ ಟ್ರಿಕ್ಸು, ಜಿಮೇಲ್ ಅಕೌಂಟೇ ಕ್ರಿಯೇಟ್ ಮಾಡೋದು, ಓಕೆ, ಜಿಯೋ ಇಂಟರ್ನೆಟ್ ಫ್ರೀಯಾಗಿ ಪಡೆಯಿರಿ ಆ ಥರದ ವೀಡಿಯೋ ಹಾಕಿದ್ರೆ ನೋಡೋಕ್ಕೋಗಲ್ಲ ಎಂಡ್ ಸ್ಕ್ರೀನಲ್ಲಿ. ಓಕೆ, ಸೊ ಆದ್ದರಿಂದ ನೀವೇನು ಕಾನ್ಸೆಪ್ಟ್ ಮಾಡಿರ್ತೀರ ಆ ಒಂದು ಕಾನ್ಸೆಪ್ಟ್ ತಕ್ಕಂಗೆ ವೀಡಿಯೋನ ಸಜೆಸ್ಟ್ ಮಾಡಿ. ಆಯಿತಾ? ಸೊ ಇದು ನನ್ನ ಕಡೆಯಿಂದ ಮೊದಲನೇ ಟ್ರಿಕ್ ಆ್ಯಂಡ್ 2ನೇ ಟ್ರಿಕ್. ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನು ತುಂಬ ಮೇಯ್ನು, ತುಂಬ ಇಂಪಾರ್ಟೆಂಟ್. ಓಕೆ, ಇದನ್ನು ಫಾಲೋ ಮಾಡಿ. ಇನ್ನು 2ನೇದು ಟ್ರಿಕ್ ಏನಪ್ಪ ಅಂತಂದರೆ, ನಿಮ್ಮೊಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ
ಟ್ಯಾಗ್ಸು ನಾನು ಯಾವ ಥರ ಹಾಕೋದು ಹೆಂಗೆ ಅಂತ ಎಲ್ಲ ಪ್ರತಿಯೊಂದನ್ನು ಹೇಳ್ಬಿಟ್ಟಿದ್ದೀನಿ. ಸೊ ಇವಾಗ ಹೇಳೋದು ನಾನು ಸಿಂಪಲ್ ಏನಂತಂದರೆ, ನೀವು ಟ್ಯಾಗ್ಸಲ್ಲಿ ನಿಮ್ಮ ಒಂದು ಚಾನಲ್ ಹೆಸರನ್ನು ಹಾಕೋದನ್ನ ಮರಿಬೇಡಿ. ಓಕೆ, ಇವಾಗ ಯಾವುದಾದ್ರೂ ಒಂದು ವೀಡಿಯೋ ಮಾಡಿದ್ದೀರಾ ಅಂತಂದರೆ ಆ ಒಂದು ವೀಡಿಯೋಗೆ ನೀವು ಏನಾದರೂ ಮಾಡಿರಿ ವಿಡಿಯೋ, ಈಗ ವಾಟ್ಸಪ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನೋ ಮಾಡಿರ್ತೀರಾ 5 ಹಿಡನ್ ಟ್ರಿಕ್ಸ್ ಅಂತ ಅಂದ್ಬಿಟ್ಟು, ಆ ಒಂದು ವೀಡಿಯೋಗೂ ಕೂಡ ನಿಮ್ಮ ಒಂದು ಚಾನಲ್ ಟ್ಯಾಗ್ಸ್ನ ನೀವು ಹಾಕಬೇಕು. ಆಯಿತಾ? ಈಗ ನಾನು ಲಿಕೇಶ್ ಯಶ್ ಅಂತ ನಾನು ಎಲ್ಲ ಒಂದು ವೀಡಿಯೋಗಳಿಗೂ ಟ್ಯಾಗ್ಸ್ ಹಾಕೊಂಡು ಬರ್ತೀನಿ. ಸೊ ನೀವು ಹಂಗೆ ನಿಮ್ಮ ಒಂದು ಚಾನಲ್ ಟ್ಯಾಗ್ಸ್ನ ನೀವು ಎಲ್ಲ ಒಂದು ವೀಡಿಯೋಗೂ ಹಾಕಿರಬೇಕು. ಆಯಿತಾ? ಹಂಗನ್ಬಿಟ್ಟು ಬೇರೆಯವ್ರ ಚಾನಲ್ ಹೆಸರು ಹಾಕ್ಬೇಡಿ. ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಚಾನಲ್ ಬರುತ್ತೆ, ಆ ಚಾನಲ್ ಒಳ್ಳೆ ವ್ಯೂಸ್ ಬರುತ್ತೆ, ಆ ಚಾನಲ್ ಹೆಸರು ಹಾಕ್ಬಿಡೋಣ ಅಂತಂದ್ಬಿಟ್ಟು ಅದು ತುಂಬ ಕಮ್ಯುನಿಟಿ ಗೈಡ್ಲೈನ್ಸ್ ವಿರುದ್ಧವಾಗಿರುತ್ತೆ. ಸೊ ಅದರಿಂದ ಅದನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ಬರೀ ನಿಮ್ಮ ಒಂದು ಚಾನಲ್ ಟ್ಯಾಗ್ ಮಾತ್ರ ಹಾಕಿ. ಇದರಿಂದ ನಿಮ್ಮ ಒಂದು ವೀಡಿಯೋಸ್ಗಳು ಸಜೆಸ್ಟ್ ಆಗ್ತಾ ಹೋಗುತ್ತೆ. ಓಕೆ, ಇದು ನನ್ನ ಕಡೆಯಿಂದ 2ನೇ ಟ್ರಿಕ್, ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ರಾಕೆಟ್ ಥರ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಇನ್ನು 3ನೇ ಟ್ರಿಕ್, ತಮ್ನೇಲಲ್ಲಿ ನಾನು ಹಲವಾರು ರೀತಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ತಮ್ನೇಲ್ ಕ್ರಿಯೇಟ್ ಮಾಡೋದಂಗೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಆಲ್. ಸೊ ಇವಾಗ ನಾನು ನಿಮ್ಗೆ ಏನು ಹೇಳೋದು ಬ್ರೀಫಾಗಿ ಅಂತಂದರೆ, ಜಸ್ಟ್ ತಮ್ನೇಲಲ್ಲಿ ಒಂದು ಸಸ್ಪೆನ್ಸ್ ಇರಲಿ. ಓಕೆ, ಇವಾಗ ನೀವು ಒಂದು ತಮ್ನೇಲ್ ಮಾಡಿದ್ದೀರಾ, ಈಗ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ವೀಡಿಯೋ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಅದಕ್ಕೆ ನೀವೇನು ಮಾಡ್ತೀರಾ ಹೇಳಿ? ತಮ್ನೇಲು ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕನ್ನಡದಲ್ಲೇ ಹಾಕ್ತೀರಾ. ಓಕೆ, ಅಥವಾ ಇಂಗ್ಲೀಷಲ್ಲಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಹಾಕ್ತೀರಾ. ಸೊ ಬರೀ ನೀವು ಹೆಸರನ್ನ ಹಾಕ್ಬಾರ್ದು, ಅಲ್ಲಿ ಏನಾದರೂ ಒಂದು ಡಿಫ್ರೆಂಟಾಗಿರೋದನ್ನ ನೀವು ಮಾಡಬೇಕು. ಒಂದು ಕ್ಲಿಕ್ ಬೈಟ್ನ ಮಾಡಬೇಕು. ಯಾವ ಥರ ಕ್ಲಿಕ್ ಬೈಟ್ ಮಾಡ್ತೀರಾ? ಏನೋ ಒಂದು ಕಾರ್ ತಂದು ನಿಲ್ಲಿಸ್ಬಿಡಿ. ಓಕೆ, ಕಾರ್ ತಂದು ನಿಲ್ಲಿಸ್ಬಿಡಿ ಅಂತಂದರೆ ಏನಾಗೋದು ಗೊತ್ತಾ? ಈಗ ನೀವು ತಮ್ನೇಲಲ್ಲಿ ಕಾರ್ ಹಾಕಿದಾಗ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹಾಕ್ಬಿಟ್ಟು ನೀವು ತಮ್ನೇಲಲ್ಲಿ ಪಕ್ಕದಲ್ಲಿ ಒಂದು ಕಾರ್ ನಿಲ್ಲಿಸ್ಬಿಟ್ಟು ತಮ್ನೇಲ್ ಹಾಕಿದರೆ ಡೌಟ್ ಬರುತ್ತೆ. ಹಂಗಂದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಒಂದು ಕಾರ್ ತೊಗೋಬೋದಾ ಅಂತ ಬರುತ್ತೆ. ಸೊ ನೀವು ಅಲ್ಲಿ ಕಾರ್ ತನಕೆಲ್ಲ ಹೋಗಬೇಡಿ. ಜಸ್ಟ್ ಏನು ಮಾಡಿ ಅಂತಂದರೆ, ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಈ ಒಂದು ಕಾನ್ಸೆಪ್ಟ್ ಮೇಲೆ. ಆ ಒಂದು ಟೈಟಲ್ ಹಾಕಾದ್ಮೇಲೆ ಅಟ್ಲೀಸ್ಟ್ ಕೆಳಗಡೆ ಒಂದು ಕಾಸು ದುಡ್ಡು ಇರುತ್ತಲ್ಲ, ಸೊ ಅದ್ರ PNGನ ನೀವು ತಗೊಂಡು ಗೂಗಲಲ್ಲಿ ನಿಮ್ಗೆ ಸಿಗುತ್ತೆ ಇಮೇಜಸಲ್ಲಿ PNG, ಇದು ಮನಿ PNG ಅಂತ ಹೊಡೀರಿ ಬರುತ್ತೆ. ಚಿಲ್ಲರೆ ಕಾಸು ಹಿಂಗೆ ಆ ಥರದನ್ನ ನೀವು ಒಂದು ಸುಮ್ಮನೆ ಹಾಕಬೇಕು. ಆಯಿತಾ? ಆವಾಗ ಏನಾಗುತ್ತೆ ಅಂತಂದರೆ, ಆ ತಮ್ನೇಲ್ ನೋಡಿದವರು ಓಕೆ ಈಗ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಇಲ್ಲಿ ದುಡ್ಡು ಬರುತ್ತೆ ಅಂತ ಗೊತ್ತಾಗುತ್ತೆ. ಅವಾಗ ಏನು ಮಾಡ್ತಾರೆ? ಕ್ಲಿಕ್ ಮಾಡ್ತಾರೆ. ಆವಾಗ ಅಲ್ಲಿ ಇರುತ್ತಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ದುಡ್ಡೇ ತಾನೇ ಮಾಡೋಕ್ಕಾಗೋದು. ಸೊ ಅದರಿಂದ ಅವರು ನಿಮ್ಮ ಒಂದು ವೀಡಿಯೋನ ಒಪ್ಕೊಳ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಸೊ ನೀವು ಆಮೇಲೆ ದುಡ್ಡು ಮಾಡಿದ್ರೆ ಆ್ಯಪೆಲ್ಲ ನೀವು ಸುಮ್ಮನೆ ಆ ಆ್ಯಪ್ ಹೆಸರು ಹಾಕ್ಬಿಟ್ಟು ಅಲ್ಲಿ ತಂದ್ಬಿಟ್ಟು ಚಿಲ್ಲರೆ ಕಾಸು ಹಿಂಗೆ ಎಸ್ಬಿಟ್ಟು ಹಿಂಗೆ ನೋಟ್ ಇಟ್ಕೊಂಡಿರೋ ಹಿಂಗೆ ಪೋಸ್ಟ್ ಕೊಟ್ಬಿಟ್ಟು, ನಾನು ಕೊಡ್ತೀನಲ್ಲ ಆ ಥರ ಪೋಸ್ಟ್ಗಳು ತಮ್ನೇಲಲ್ಲಿ ಆ ಥರ ಎಲ್ಲ ಹಾಕ್ಬಿಟ್ಟು ಆ ಒಂದು ಅಪ್ಲಿಕೇಶನ್ ದುಡ್ಡೇ ಮಾಡೋಕ್ಕಾಗಲ್ಲ ಅಂತಂದರೆ ಆವಾಗ ಜನಗಳು ನಿಮಗೆ ಉಗಿತಾರೆ ಮಕ್ಕಳು ತುಂಬ. ಓಕೆ, ಆವಾಗ ಜನಗಳಿಗೆ ವೀಡಿಯೋ ಇಷ್ಟ ಆಗಲ್ಲ. ಅದಾದಮೇಲೆ ನೀವು ಯಾವುದೇ ಒಂದು ವೀಡಿಯೋ ಮಾಡೋರು ನೋಡೋಕೆ ಹೋಗಲ್ಲ. ಸೊ ಅದರಿಂದ ನೀವೇನೇ ಒಂದು ಮಾಡೋದಿದ್ದರೆ ಓಕೆ, ಅದು ಕಾನ್ಸೆಪ್ಟಿಗೆ ತಕ್ಕಂಗೆ ಮಾಡಿ. ಆಯಿತಾ? ಈ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ನಿಮಗೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ದುಡ್ಡು ಮಾಡ್ಬೋದು. ಸೊ ಅದರಿಂದ ದುಡ್ಡನ್ನು ನೀವು ಯೂಸ್ ಮಾಡ್ಕೋಬೋದು. ಆಯಿತಾ? ಇದು ನನ್ನ ಕಡೆಯಿಂದ 3ನೇ ಟ್ರಿಕ್. ಇನ್ನು ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಟ್ರಿಕ್ ನಾನು ನೋಡಿರೋಂಗೆ, ನಾನು ಸ್ಟಾರ್ಟಿಂಗಲ್ಲಿ ತಪ್ಪನ್ನ ಮಾಡ್ತಾಯಿದ್ದೆ. ಏನಂತಂದರೆ, ಈಗ ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾನು ಪ್ರಾಕ್ಟಿಕಲಾಗಿ ತಿಳಿಸ್ಕೊಡ್ತಿರಲಿಲ್ಲ. ಜಸ್ಟ್ ಇಲ್ಲಿ ಈಗ ಜಿಮೇಲ್ ಹೇಗೆ ಕ್ರಿಯೇಟ್ ಮಾಡೋದು, 2 ಸ್ಟೆಪ್ ವೆರಿಫಿಕೇಷನ್ ಹೇಗೆ ಆನ್ ಮಾಡೋದು ಅಂತಂದರೆ ಸಿಂಪಲ್. ಇಲ್ಲಿ ನಾನು ನೋಡ್ತಾ ಇರೋನಿ ಈ ಥರ 2 ಸ್ಟೆಪ್ ವೆರಿಫಿಕೇಷನ್ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಅಲ್ಲೋಗಿ ಆನ್ ಮಾಡಿ ಅಂತ ಹೇಳ್ತಿದ್ದೆ ಅಷ್ಟೇ. ಅವಾಗ ಏನಾಗುತ್ತೆ, ಜನಗಳಿಗೆ ಸುಮ್ಮನೆ ಕೇಳಿ ಈಗ ಯಾರು ನೋಡಲ್ಲ. ಓಕೆ, ಈಗ ಯಾರು ಪ್ರಾಕ್ಟಿಕಲಾಗಿ ತೋರಿಸ್ತಾರೆ ಅವರ ಒಂದು ವೀಡಿಯೋಗಳಿಗೆ ಜಾಸ್ತಿ ಬೆಲೆ ಕೊಡ್ತಾರೆ. ಆಯಿತಾ? ಈಗ ನಾವೊಂದು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಪ್ರಾಕ್ಟಿಕಲಾಗಿ ಅವ್ರು ತೋರಿಸ್ಬೇಕು. ನಾವು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿ ಇಲ್ಲಿ ಪ್ರಾಕ್ಟಿಕಲಾಗಿ ತೋರಿಸಿದ್ರೆ ನಿಮ್ಮ ಒಂದು ವೀಡಿಯೋ ಚೆನ್ನಾಗಿ ಅವರು ಕ್ಯಾಚ್ ಆಗುತ್ತೆ. ಓಕೆ, ನೀವು ಪ್ರಾಕ್ಟಿಕಲಾಗಿ ಏನು ತೋರಿಸಲ್ಲ, ಸುಮ್ಮನೆ ಬಾಯಲ್ಲಿ ಅಲ್ಲೋಗೋರು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅದ್ರ ಮೇಲೆ 3 ಡಾಟಲ್ಲಿ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಏನೋ ಒಂದು ಹೊಡಿ ಅಂತಂದರೆ ಅವ್ರು ಕೇಳಲ್ಲ. ಓಕೆ, ಯಾರಿಗೂ ಇಷ್ಟ ಆಗಲ್ಲ ಆ ಥರ ಹೇಳಿದ್ರೆ. ಇವಾಗ ಮೊದಲೆಲ್ಲ ಕೇಳ್ಕೊಂಡು ಅಷ್ಟು ವೀಡಿಯೋ ಸ್ಟಾಪ್ ಎಲ್ಲ ಮಾಡಿ ಅವ್ರ ಮೊಬೈಲ್ಗೆ ಹೋಗಿ ಈ ಸೆಟ್ಟಿಂಗ್ಸ್ ಓಪನ್ ಮಾಡಬೇಕು ಹಂಗೆ ಅಂತೆಲ್ಲ ನೋಡ್ತಿದ್ರು. ಇವಾಗ ಏನಿದ್ರು ಪ್ರಾಕ್ಟಿಕಲಾಗಿ ತೋರಿಸ್ಲೇಬೇಕು. ನೀವು ಹಂಗೆ ತೋರಿಸಿದ್ರೆ ಮಾತ್ರ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು. ಇಲ್ಲ ಅಂತಂದರೆ ವೀಡಿಯೋ ನೋಡ್ತಾರೆ, ಒಂದು ಲೈಕ್ ಮಾಡ್ತಾರೆ ಅಥವಾ ಕಮೆಂಟ್ ಮಾಡ್ತಾರೆ, ಹೋಯ್ತಾರೆ ಅಷ್ಟೇ, ಸಬ್ಸ್ಕ್ರೈಬ್ ಅಂತೂ ಆಗಲ್ಲ. ಸೊ ಆದ್ದರಿಂದ ಏನೇ ಮಾಡಿದ್ರು ಪ್ರಾಕ್ಟಿಕಲಾಗಿ ತೋರಿಸ್ಬಿಟ್ಟು ಮಾಡಿ, ನೀಟಾಗಿ ಜನಗಳಿಗೆ ಮೈಂಡ್ಗೆ ಹೋಗುತ್ತೆ, ನಿಮ್ಮನ್ನು ಕೂಡ ಇಷ್ಟಪಡ್ತಾರೆ. ಅಯ್ಯೋ ಎಷ್ಟು ಚೆನ್ನಾಗಿ ತೋರಿಸಿದ್ದಾನೆ ಗುರು, ಇದು ಮುಂದೆ ನೋಡ್ದೇನೆ ಅಂತ ಅಂದ್ಬಿಟ್ಟು ಇಷ್ಟಪಡ್ತಾರೆ. ಸೊ ಅದರಿಂದ ಇದನ್ನು ಫಾಲೋ ಮಾಡಿ. ಇದು ಎಷ್ಟನೇ ಟ್ರಿಕ್ಕು? 4ನೇದಾಗ. ಓಕೆ ಬಿಡಿ. ಓಕೆ, ಇನ್ನು 5ನೇ ಟ್ರಿಕ್ಕು, ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಸೌಂಡ್ಸ್ಗಳನ್ನ ನೀವು ಯೂಸ್ ಮಾಡಬೇಕು. ಇವಾಗ ನೋಡಿ, ನಾನು ಜಾಸ್ತಿ ಯೂಸ್ ಮಾಡೋಕ್ಕೋಗಲ್ಲ, ಬಟ್ ನೀವು ಒಂದು ಸ್ವಲ್ಪ ಪ್ರೊಫೆಷನಲಾಗಿ ಮಾಡಬೇಕು, ಆಡಿಯನ್ಸ್ಗಳನ್ನ ತುಂಬ ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಓಕೆ, ಸೊ ನೀವು ಮಾಡ್ಬೋದು. ಯಾವ ಥರ? ಈಗ ಹೆಂಗೆ ಗೊತ್ತಾ, ಇವಾಗ ನಾನು ವಿಡಿಯೋ ಶುರು ಮಾಡಿದಾಗ ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಅದು ಇದು ಅಂತ ಹೇಳ್ತೀನಿ. ಅದಾದಮೇಲೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಅಂತೀನಿ. ಹಂಗಂದ ತಕ್ಷಣ ಇನ್ನೊಂದು
ಅಲ್ಲಿ ಸ್ಟಾಪ್ ಮಾಡಿರ್ತೀನಿ, ಆ ಸ್ಟಾಪ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋ ಸ್ಟಾರ್ಟ್ ಆಗುತ್ತೆ, ಕಟ್ ಮಾಡಿರ್ತೀನಿ, ಅದು ಇನ್ನೊಂದು ವೀಡಿಯೋ ಸ್ಟಾರ್ಟ್ ಆಗುತ್ತೆ. ಆ ಕಟ್ ಆಗುತ್ತಲ್ಲ ಆ ಪ್ಲೇಸ್ಗೆ ಏನಾದರೂ ಒಂದು ಸೌಂಡ್ ಆ್ಯಡ್ ಮಾಡಬೇಕು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂದ ತಕ್ಷಣ ಅಲ್ಲಿ ಜುರ್ರ್ ಅಂತ ಒಂದು ಸೌಂಡ್ ಹಾಕಬೇಕು. ಬರುತ್ತಲ್ಲ ಸೌಂಡ್ಗಳು, ಗೊತ್ತಲ್ಲ ನಿಮಗೆ, ಸರ್ಚ್ ಮಾಡಿ ಸೌಂಡ್ಗಳು ಬರುತ್ತೆ. ಓಕೆ, ಆ ಸೌಂಡ್ ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ಆಡಿಯನ್ಸ್ಗಳಿಗೆ ಇಷ್ಟ ಆಗುತ್ತೆ ಆ ಥರ ಸೌಂಡು. ಈಗ ಬನ್ನಿ ಶುರು ಮಾಡೋಣ ಅಂದ ತಕ್ಷಣ ಡ್ರ್ ಅಂತ ಸೌಂಡ್ ಬಂದ್ಬಿಟ್ಟು ಇವಾಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ನೆಕ್ಸ್ಟ್ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಲ್ವಾ. ಸೊ ಈ ಥರನೂ ಕೂಡ ನೀವು ಪ್ರಯತ್ನ ಪಡ್ಬೋದು. ಸೊ ಬಟ್ ನಾನಿದೆಲ್ಲ ಮ್ಯಾಟ್ರು, ನಮ್ಗೆ ಇವೆಲ್ಲ ಮ್ಯಾಟ್ರ್ ಆಗೋಲ್ಲ. ಯಾಕೆಂತಂದರೆ ಜಸ್ಟ್ ಕಂಟೆಂಟ್ ಕೊಡೋಣ, ಜನಗಳು ಹೆಂಗೆ ಇದ್ರು ಇಷ್ಟಪಡ್ತಾರೆ ಅಂತ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಮುಂಚೆ ಎಲ್ಲ ಹೆಂಗೆ ವೀಡಿಯೋ ಮಾಡ್ತಾಯಿದ್ದೆ, ಎಲ್ಲೆಲ್ಲ ಕೂತ್ಕೊಂಡೆಲ್ಲ ವೀಡಿಯೋ ಮಾಡ್ತಾಯಿದ್ದೆ. ಇವಾಗ ಅಟ್ಲೀಸ್ಟ್ ಒಂದು ರೇಂಜ್ಗಾದರೂ ಮಾಡ್ತೀನಿ. ಇವಾಗಲೂ ನನಗೇನೋ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಆಸೆ ಇಲ್ಲ. ಜಸ್ಟ್ ನೋಡ್ತಾರೆ ಜನಗಳು ಇಷ್ಟ ಆದರೆ. ಬಟ್ ನೀವೇನಂತಂದರೆ ನೀವು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಲೇಬೇಕು ಅಂತಂದರೆ ಇದನ್ನೆಲ್ಲ ಫಾಲೋ ಮಾಡಲೇಬೇಕು. ಓಕೆ, ಇಲ್ಲ ಅಂತಂದರೆ ನೀವು ಕಂಟೆಂಟಿಂದನೇ ಜನಗಳನ್ನ ಗೆಲ್ಲಬೇಕಾಗುತ್ತೆ. ಓಕೆ, ಚಾಯ್ಸ್ ಇಸ್ ಯುವರ್ಸ್. ಏನೋ ಮಾಡಿ ಒಳ್ಳೆಯದಾಗಲಿ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಬಂದು ಆಮೇಲೆ ನೀವು ಕಮೆಂಟ್ ಮಾಡಬೇಕು, ಬ್ರೋ ನನ್ನ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಅಂತ. ಆವಾಗ ನಂಗೆ ಖುಷಿ ಆಗಿಬಿಡುತ್ತೆ. ಓಕೆ, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ನಿಮ್ಮೊಂದು ಚಾನಲ್ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ವೀಡಿಯೋ ಸರ್ ಒಂದು ಲೈಕ್ ಮಾಡಿಬಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರೂ ಬೈ. ಜೈ ಹಿಂದ್, ವಂದೇ ಮಾತರಂ.